ದೊಡ್ಮನೆ ದೊರೆ, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರ ಅಳಿಯ ದಿಲೀಪ್ ಅವರು ವೃತ್ತಿಯಲ್ಲಿ ವೈದ್ಯರು ಅನ್ನೋದನ್ನ ಹೊರತುಪಡಿಸಿದ್ರೆ ಅವರ ಹಿನ್ನೆಲೆ ಏನು, ಹೇಗೆ ಬೆಳೆದು ಬಂದ್ರು, ದೊಡ್ಡ ಮನೆಗೆ ಅಳಿಯ ಆಗಿದ್ದು ಹೇಗೆ, ಹೀಗೆ ಒಂದಿಷ್ಟು ಕುತೂಹಲದ ಪ್ರಶ್ನೆಗಳ ಜೊತೆಗೆ ಪತ್ನಿ ನಿರುಪಮಾ ಹಾಗೂ ಮಾವ ಶಿವಣ್ಣ ಅವರು ಅನಾರೋಗ್ಯಕ್ಕೆ ಈಡಾದಾಗ ಮನೆ ಮಗನಂತೆ ನಿಂತು ಹೋರಾಡಿ ಇಬ್ಬರನ್ನೂ ಉಳಿಸಿಕೊಂಡ ಬಗೆ ಎಲ್ಲರಿಗೂ ಹೆಮ್ಮೆ ಉಂಟು ಮಾಡಿತು. ಆಶ್ಚರ್ಯ ಅಂದರೆ ಇಲ್ಲಿಯವರೆಗೂ ಎಲ್ಲಿಯೂ ಮಾತನಾಡದ ಡಾಕ್ಟರ್ ದಿಲೀಪ್ ಅವರು ಫಸ್ಟ್ ಟೈಮ್ ರ್ಯಾಪಿಡ್ ರಶ್ಮಿ ಅವರು ನಡೆಸ್ಕೊಡುವಂಥ ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್ನಲ್ಲಿ ಕುಳಿತು ಮುಕ್ತವಾಗಿ ಮಾತನಾಡಿದ್ದಾರೆ. ದಿಲೀಪ್ ಅವರು ಮೂಲತಃ ಮೈಸೂರಿನವರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ದಿಲೀಪ್ ಅವರಿಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಿರುಪಮಾ ಅವರ ಪರಿಚಯ ಆಗಿತ್ತು. ಆ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದಾಗ ದೊಡ್ಡ ಮನೆಯವರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಭಯ ದಿಲೀಪ್ ಅವರಿಗೆ ಇತ್ತಾದರೂ ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದಂತಹ ಶಿವಣ್ಣ ಇವರಿಬ್ಬರ ಪ್ರೀತಿನ ನಿರಾಕರಿಸದೆ ಮನಸಾರೆ ಒಪ್ಕೊಂಡು ಅದ್ಧೂರಿಯಾಗಿ ಮದುವೆ ಮಾಡಿಸ್ತಾರೆ. ಶ್ರೀಮಂತ ಕುಟುಂಬದ ಮಗಳನ್ನ ಮದುವೆ ಆಗಿದ್ದೀನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸಾರೆ ಇಷ್ಟಪಟ್ಟಿರುವಂಥ ಹುಡುಗಿನ ಕೈ ಹಿಡಿದಿದ್ದೇನೆ, ಆಕೆನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಡಾಕ್ಟರ್ ದಿಲೀಪ್ ಅವರ ಮಹಾ ಕನಸು. ಆ ಕನಸನ್ನು ಸಾಕಾರ ಮಾಡುವ ನಿಟ್ಟಿನಲ್ಲಿ MBBS MS ನಂತರ ಸಿವಿಲ್ಸ್ ಬರಿಬೇಕು ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ಯೂರಾಲಜಿ ಚೂಸ್ ಮಾಡ್ಕೊಳ್ತಾರೆ. ವೆರಿ ಗುಡ್ ಸರ್ಜನ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಇತ್ತ ನಿರುಪಮಾ ಕೂಡ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ರಿಂದ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು, ಅದು ಮೈಸೂರಲ್ಲೇ ಸೆಟ್ಲ್ ಆಗಬೇಕು ಅನ್ನೋದು ಇಬ್ಬರ ಬಯಕೆ ಆಗಿತ್ತು. ಆದರೆ ಆ ವಿಧಿಯ ಕೈವಾಡ, ಏಕಾಏಕಿ ನಿರುಪಮಾ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಬರೋಬ್ಬರಿ 1.5 ವರ್ಷಗಳ ಕಾಲ ಹಾಸಿಗೆ ಹಿಡಿತಾರೆ. ಆ ದಿನಗಳ ಬಗ್ಗೆ ರ್ಯಾಪಿಡ್ ರಶ್ಮಿ ಶೋನಲ್ಲಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ದಿಲೀಪ್ ಅವರು ಪ್ರತಿದಿನವೂ ಏನಾಗ್ಬಿಡುತ್ತೋ ಅನ್ನುವಂಥ ಭಯದಲ್ಲಿ, ಡಾಕ್ಟರ್ ಏನು ಹೇಳ್ತಾರೋ ಅನ್ನೋ ಭೀತಿಯಲ್ಲಿ ದಿನ ಕಳೀತಾ ಇದ್ವಿ. ಹಳೆಯ ದಿನಗಳನ್ನು ಮರಳಿ ಕೊಡು ದೇವಾ, ಈ ಸಂಕಷ್ಟದಿಂದ ಪಾರು ಮಾಡು ಶಿವ ಅಂತ ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ ಎಂದಿದ್ದಾರೆ. ಅಂದಹಾಗೆ ಆ ಸಂಕಷ್ಟದ ದಿನಗಳಲ್ಲಿ ಡಾಕ್ಟರ್ ದಿಲೀಪ್ ಅವರು ಮೊದಲು ಮಾಡಿದ ಕೆಲಸ ಪ್ರಾಕ್ಟೀಸ್ನ ಸ್ಟಾಪ್ ಮಾಡಿತು. ನಾನು ಸರ್ಜನ್ ಆಗೋದು, ಯೂರಾಲಜಿಯಲ್ಲಿ ಅಚೀವ್ ಮಾಡೋದು ಇದ್ದಿದ್ದೆ, ಮೊದಲು ಪತ್ನಿ ನಿರುಪಮಾ ಆರೋಗ್ಯ ಸರಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಲಿಟ್ರಲಿ ಮಗು ಥರ ನಿರುಪಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಡಾಕ್ಟರ್ ದಿಲೀಪ್ ಅವರ ಹಾರೈಕೆಯೋ ವೈದ್ಯರ ಚಿಕಿತ್ಸೆಯೋ, ಡಾಕ್ಟರ್ ದಿಲೀಪ್ ಅವರು ನಂಬಿದ್ದಂಥ ತಾಯಿ ಚಾಮುಂಡೇಶ್ವರಿ ಕೃಪೆಯೋ ಗೊತ್ತಿಲ್ಲ, ನಿರುಪಮಾ ಅವರು ಗುಣಮುಖರಾದರು. ಅಂದಹಾಗೆ ಡಾಕ್ಟರ್ ದಿಲೀಪ್ ಅವರು ಪತ್ನಿ ನಿರುಪಮನ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದಕ್ಕೆ ಅದೊಂದು ದಿನ ಅಪ್ಪು ಸಮಾಧಿಗೆ ಬಂದಾಗ ಪತ್ನಿ ಕಾಲಿಗೆ ಚಪ್ಪಲಿ ತೊಡಿಸಿದ ಈ ಒಂದು ಘಟನೆಯೇ ಸಾಕ್ಷಿ. ಇನ್ನು ಪತ್ನಿ ನಂತರ ಅನಾರೋಗ್ಯಕ್ಕೆ ಒಳಗಾದ ಮಾವ ಶಿವಣ್ಣ ಅವರನ್ನು ಕೂಡ ಅಷ್ಟೇ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ. ದೂರದ ದೇಶಗಳಿಗೆ ಕರೆದೊಯ್ದು ಟ್ರೀಟ್ಮೆಂಟ್ ಕೊಡಿಸಿ ಗುಣಮುಖರನ್ನಾಗಿಸ್ಕೊಂಡು ಬಂದಿದ್ದಾರೆ. ಸದ್ಯ ಎಲ್ಲರೂ ಕ್ಷೇಮ, ಎಲ್ಲರೂ ಆರೋಗ್ಯದಿಂದಿದ್ದಾರೆ. ಅಳಿಯನಲ್ಲಿ ಮಗನನ್ನ ಕಂಡಿರುವ ಶಿವಣ್ಣ ಒಂದು ಕಡೆ ಆದರೆ, ಮಾವ ಮತ್ತು ಅತ್ತೆಯಲ್ಲಿ ಅಂದರೆ ಶಿವಣ್ಣ ಮತ್ತು ಗೀತಕ್ಕ ಅವರಲ್ಲಿ ತಂದೆ ತಾಯಿಯನ್ನೇ ಕಂಡಿರುವಂತಹ ಡಾಕ್ಟರ್ ದಿಲೀಪ್ ಅವರಿಗೆ ದೊಡ್ಡ ಮನೆಗೆ ಅಳಿಯನಾಗಿದ್ದು ಪೂರ್ವಜನ್ಮದ ಪುಣ್ಯವೆಂದೇ ಭಾವಿಸಿದ್ದಾರೆ. ಅಚ್ಚರಿ ಅಂದರೆ ಮಾವನದ್ದೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಡಾಕ್ಟರ್ ದಿಲೀಪ್ ಕಷ್ಟಪಟ್ಟು ದುಡಿತಾ ಇದ್ದಾರೆ. ವೈಲ್ಡ್ ಫೀಲ್ಡ್ ಬಳಿಯ ಮೆಡಿಕವರ್ ಹಾಸ್ಪಿಟಲ್ನಲ್ಲಿ ಯೂರಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿವಣ್ಣನ ಥರ ಸಂಡೇನೂ ಕೆಲಸ ಮಾಡೋ ಪ್ರವೃತ್ತಿ ಬೆಳೆಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ದಿಲೀಪ್ ಅವರು ಕಾಯಕದಲ್ಲಿ ತೃಪ್ತಿ ಕಂಡುಕೊಂಡಿದ್ದಾರೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಡೂ ಯುವರ್ ಬೆಸ್ಟ್, ಡೂ ವಾಟ್ ಈಸ್ ರೈಟ್ ಅಂತ ಹೇಳುವ ಡಾಕ್ಟರ್ ದಿಲೀಪ್ ಅವರು ಜೀವನದಲ್ಲಿ ತಾಳ್ಮೆ ತುಂಬ ಮುಖ್ಯ ಆಗತ್ತೆ. ಅದೇ ರೀತಿ ನೆಮ್ಮದಿ ಕೂಡ. ದಿಂಬಿಗೆ ಹೊರಗಿದರೆ ನೆಮ್ಮದಿಯ ನಿದ್ದೆ ಬರಬೇಕು. ಗುಡ್ ಲೈಫ್ ಅಂದರೆ ಕ್ವಾಲಿಟಿ ಲೈಫ್ನ ಲೀಡ್ ಮಾಡಬೇಕು, ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಎಂದಿದ್ದಾರೆ. ಪತ್ನಿ ನಿರುಪಮನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎನ್ನುವ ಡಾಕ್ಟರ್ ದಿಲೀಪ್ ಅವರಿಗೆ ಬಹಳಷ್ಟು ಕನಸುಗಳಿದ್ದಾವೆ. ಆ ಬಗ್ಗೆ ಈಗಲೇ ಹೇಳೋದು ಇಟ್ಸ್ ಟೂ ಅರ್ಲಿ ಎನ್ನುವ ಡಾಕ್ಟರ್ ದಿಲೀಪ್ ಅವರು ಬೇರೆಯವ್ರ ಥರ ಆಸ್ಪತ್ರೆ ಕಟ್ಟಬೇಕು, ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ. ಆದರೆ ಒಬ್ಬ ವೈದ್ಯನಾಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು, ಜೀವನಕ್ಕೆ ನೆಮ್ಮದಿ ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ಮೂಲಕ ದುಡ್ಡಿನ ಹಿಂದೆ ಓಡ್ತಿರೋರ್ಗೆ ಜೀವನಕ್ಕೆ ಏನು ಮುಖ್ಯ, ಯಾವುದು ಮುಖ್ಯ ಎಂದು ಸಂದೇಶ ಕೊಟ್ಟಿದ್ದಾರೆ. ಬದುಕನ್ನು ಹೇಗೆ ನೋಡಬೇಕು, ಹೇಗೆ ಬಾಳಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದಾರೆ. ಎನಿವೆ, ಡಾಕ್ಟರ್ ದಿಲೀಪ್ ಅವರಿಗೆ ತುಂಬ ಒಳ್ಳೆಯದಾಗಬೇಕು. ಅಳಿಯನ ರೂಪದಲ್ಲಿ ದೊಡ್ಡ ಮನೆಗೆ ಮಗನಾಗಿ ಬಂದಿರುವಂತಹ ಡಾಕ್ಟರ್ ದಿಲೀಪ್ ಅವರ ಕನಸುಗಳೆಲ್ಲವೂ ಸಾಕಾರಗೊಳ್ಳಬೇಕು. ಇನ್ನು
ನಾವು ರಿಚ್ಚು, ದಿಲೀಪ್ ಅವರು ಮಿಡಲ್ ಕ್ಲಾಸ್ ಎನ್ನುವ ಭಾವನೆ ಬರಬಾರ್ದು ಅಂತ ತುಂಬಾನೇ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟು, ನೀನು ನನ್ನ ಮಗನ ಸಮಾನ ದಿಲೀಪ್, ನಿನ್ನೆಲ್ಲ ಕಷ್ಟ ಸುಖಗಳನ್ನ ನನ್ನ ಮುಂದೆ ಅಥವಾ ನನ್ನ ಬಳಿ ಶೇರ್ ಮಾಡ್ಕೊಳ್ಳುವ ಅವಕಾಶ ಇದೆ ಅಂತ ಹೇಳಿರೋ ಶಿವಣ್ಣನಿಗೆ ಒಂದು ಆಟ್ಸ್ ಆಫ್ ಹೇಳ್ತಾ, ಶಿವಣ್ಣನಷ್ಟೇ ಗ್ರೌಂಡೆಡ್ ಆಗಿರುವ ಡಾಕ್ಟರ್ ದಿಲೀಪ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಂಥ ರ್ಯಾಪಿಡ್ ರಶ್ಮಿ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.